ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯನ್ನ ಆಚರಿಸಲಾಯಿತು. ಇನ್ನು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯನ್ನ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಉದ್ಘಾಟಿಸಿ ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಜೊತೆ ಮಾಧ್ಯಮಗಳಿಗೂ ಜವಾಬ್ದಾರಿ ಇದೆ ಎಂದು ಹೇಳಿದರು. ಪತ್ರಕರ್ತರು ಧನಾತ್ಮಕ ವಿಚಾರಗಳಿಗೆ ಆದ್ಯತೆ ನೀಡುವುದರ ಜೊತೆಗೆ ಸೂಕ್ಷ್ಮ ವಿಚಾರಗಳ ಬಗ್ಗೆ ವರದಿ ಮಾಡುವಾಗ ಎಚ್ಚರ ವಹಿಸಬೇಕು ಎಂದರು. ಬದಲಾವಣೆ ಎನ್ನುವಂಥದ್ದು ಏಕಾಏಕಿ ಸಾಧ್ಯ ಇಲ್ಲ. ಸಮಾಜವನ್ನ ಕಾಡ್ತಾ ಇರುವ ಮತೀಯ ಭಾವನೆ ಬದಲಾವಣೆ ಮಾಡುವಂಥದ್ದು ಪತ್ರಕರ್ತರಿಂದ ಸಾಧ್ಯ. ಎಲ್ಲವೂ ಶಾಂತಿಯುತವಾಗಿದ್ದಾಗ ಸಣ್ಣ ಪುಟ್ಟ ಘಟನೆಗಳು ನಡೆದರೆ ಪಾರದರ್ಶಕ ವರದಿಗಾರಿಕೆ ಅಗತ್ಯವಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ವಸ್ತುನಿಷ್ಠ ವರದಿಗಾರಿಕೆ ಮತ್ತು ವೃತ್ತಿಪರತೆಗೆ ಹೆಸರಾಗಿದ್ದಾರೆ. ಯಾವುದೇ ಘಟನೆಗಳು ನಡೆದಾಗ ಘಟನಾ ಸ್ಥಳಕ್ಕೆ ತೆರಳಿ ಸರಿಯಾದ ಮಾಹಿತಿ ಕಲೆ ಹಾಕಿ ವರದಿ ಮಾಡ್ತಾ ಇರೋದು ಶ್ಲಾಘನೀಯ ಎಂದು ಹೇಳಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಪಡೆದ ಪತ್ರಕರ್ತರ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಸ್ತಾಂತರಿಸಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಕರಿಕಲನ್ ಮಾತನಾಡಿ, ಕರಾವಳಿಯ ಜನ ಸುಶಿಕ್ಷಿತರಾಗಿದ್ದು ಇಂತಹ ಶಿಕ್ಷಣ ವ್ಯವಸ್ಥೆ ಬೇರೆಲ್ಲೂ ಸಿಗಲು ಸಾಧ್ಯ ಇಲ್ಲ. ಉತ್ತಮ ಶಿಕ್ಷಣ ಪಡೆದರೂ ಲೋಕಸೇವಾ ಆಯೋಗದ ಮೂಲಕ ಜನಸೇವೆಗೆ ಮುಂದಾಗುವವರು ವಿರಳ. ಅದರ ಬದಲಾಗಿ ಉದ್ಯಮದಲ್ಲಿ ತೊಡಗಿಸಿಕೊಳ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆದರೆ ಸಾರ್ವಜನಿಕ ಸೇವೆಗೆ ಉತ್ತಮ ಅವಕಾಶಗಳಿವೆ. ಅವುಗಳನ್ನು ಕರಾವಳಿಯ ಯುವ ಸಮುದಾಯ ಬಳಸಿಕೊಳ್ಬೇಕು ಎಂದರು. ಪತ್ರಿಕಾ ದಿನದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ ನ್ಯೂಸ್ 18ನ ಪ್ರಧಾನ ಸಂಪಾದಕ ಹರಿಪ್ರಸಾದ್ ಅಡ್ವಂಗಾಯ, ಮಾಧ್ಯಮ ಇಂದು ಹೆಚ್ಚು ಟೀಕೆಗೆ ಒಳಗಾಗಿದೆ. ಸುಳ್ಳು ಸುದ್ದಿ ಪ್ರಸಾರವಾಗ್ತಾ ಇದೆ ಎನ್ನುವ ಆರೋಪಗಳಿದ್ದು, ಸುಳ್ಳು ಸುದ್ದಿ ತಡೆಯುವಲ್ಲಿ ಪತ್ರಕರ್ತರ ಜವಾಬ್ದಾರಿ ಪ್ರಮುಖವಾಗಿದೆ. ಗಾಸಿಪ್ ತಡೆಯುವಂಥದ್ದು ನಮ್ಮ ಮುಂದಿರುವ ದೊಡ್ಡ ಸವಾಲು ಎಂದರು. ಹಿರಿಯ ಪತ್ರಿಕಾ ವಿತರಕ ತಿಮ್ಮಪ್ಪ ಶೆಟ್ಟಿಯವರನ್ನ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಸನ್ಮಾನಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಬಿಯನ್ನ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶ್ರೀನಿವಾಸ್ ನಾಯ್ಕ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ಮಂಗಳೂರು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆ ಪೂಜಾರಿ ಉಪಸ್ಥಿತರಿದ್ದರು. ವಿಜಯ್ ಕೋಟ್ಯಾನ್ಪಡು ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ವಿವರವನ್ನ ನೀಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮೊಹಮ್ಮದ್ ಆರಿಫ್ ಪಡಬಿದ್ರೆ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಕಲೆಕ್ಟ್ ಮಾಡ್ಕೊಂಡು ಮಾಡುವಂಥದ್ದು ಮತ್ತು ಇಮಿಡಿಯೇಟ್ ಆಗಿ ಒಂದೇ ನಿಮಿಷದಲ್ಲಿ ನಾನು ಫಸ್ಟ್ ಬ್ರೇಕ್ ಮಾಡಬೇಕು ಅನ್ನೋ ಇದರಲ್ಲಿ ಹೋಗಿ ಪಾರ್ಷಿಯಲ್ ನ್ಯೂಸ್ ರಿಪೋರ್ಟ್ ಮಾಡುವಂಥದ್ದು. ಸೊ ಇಂಥ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಭಾಳ ಚೆನ್ನಾಗಿ ನಾವು ಬೆಳಗ್ಗೆ ಮೊದಲು ನಾನು 1-2 ಪೇಪರ್ ಓದ್ತಾ ಇದ್ದೇನೆ ಬೆಳಗ್ಗೆ. ಇವಾಗ ಬೆಳಗ್ಗೆ ಎದ್ದ ಮೇಲೆ ಎಲ್ಲ ಪೇಪರು ಕೂಡ ತೊಗೊಂಡು ಎಲ್ಲ ಓದಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೇವೆ. ಮೇ ಬಿ ಒಂದು 7 o'clockಗೆ. ಸೊ ಇದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೊಂದೇನೆಂದರೆ, ನಮ್ಮ ಪ್ಲೇಸ್ ಇನ್ ಜನರಲ್ ಎಲ್ಲರಿಗೂ ಗೊತ್ತಿದೆ, ಭಾಳ ಸೂಕ್ಷ್ಮವಾಗಿರ್ತದೆ. ಇವಾಗ ಏನೂ ಆಗಿಲ್ಲ ಅಂದರೂ ಕೂಡ ಸ್ಟಿಲ್ ದಟ್ ಸೆನ್ಸಿಟಿವಿಟಿ ಇಸ್ ಆಲ್ವೇಸ್ ದೇರ್. ಬಿಕಾಸ್ ನಾವೆಲ್ಲರೂ ಕೂಡ ಚೇಂಜ್ ಅನ್ನುವಂಥದ್ದು ನಿಧಾನಕ್ಕಾಗತ್ತೆ. ಬಿಕಾಸ್ ಭಾಳಷ್ಟು ಜನಕ್ಕೆ ಇದು ಮನಸ್ಸೊಳಗಡೆ ಭಾಳ ದಿವಸದಿಂದ ಹೋಗಿದೆ. ಕಮ್ಯುನಲ್ ಫೀಲಿಂಗ್ ಈಸ್ ಆಲ್ವೇಸ್ ದೇರ್. ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಫ್ ವಿ ಆರ್ ಫ್ಯಾಕ್ಚುಲಿ ಸ್ಪೀಕಿಂಗ್, ಇದರಲ್ಲಿ ಕೆಲವರು ಜನ ನಮ್ಮಲ್ಲಿ ಇನ್ನೂ ಕೂಡ ಆ ಫೀಲಿಂಗ್ ಇದ್ದವರಿದ್ದಾರೆ. ಆ ಫೀಲಿಂಗ್ ನಿಧಾನಕ್ಕೆ ಚೇಂಜ್ ಆಗಿ ಎಲ್ಲ ಕೂಡ ಸರಿಯಾಗಿರಬೇಕಂದ್ರೆ ನಮ್ಮಿಂದ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೆ ರೀಚ್ ಆಗುವಾಗೆ ಬರೆಯುವಂಥ ಪತ್ರಕರ್ತರಿಂದ ಮಾತ್ರ ಆಗ್ತದೆ, ನಮ್ಮಿಂದ ಆಗುವುದಿಲ್ಲ. ಏನಾಗುತ್ತಂದರೆ, ಏನು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ನಾವು ಪ್ರಯತ್ನ ಮಾಡೋದು ಸ್ಟಾರ್ಟ್ ಮಾಡಿ ಬರ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದಾಗ ಸಡನ್ನಾಗಿ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ, ಈಗ ಎಲ್ಲ ಚೆಂದಾಗಿದ್ದಾಗ ನಾವು ಚೆಂದಾಗಿ ಹೋಗ್ತಾ ಇದ್ದೀವಿ. ಏನಾದರೂ ಗಾಡ್ ಫಾರ್ಬಿಡ್ ಸಮಥಿಂಗ್ ಆಗಿದ್ದರೆ, ಕ್ಯಾನ್ ವಿ ಸ್ಟ್ಯಾಂಡ್ ಅಪ್ ಟು ದಟ್ ಚಾಲೆಂಜ್ ಆ್ಯಂಡ್ ರಿಪೋರ್ಟ್ ಇಟ್ ಫೇರ್ಲಿ, ನ್ಯೂಟ್ರಲಿ, ಈಕ್ವಲಿ ಫ್ರಮ್ ಆಲ್ ಸೈಡ್ಸ್. ಆಗಿದ್ದಂಥ ಒಂದು ಕ್ರೈಮನ್ನು ನಾವಿಲ್ಲಿ ಕ್ರೈಮ್ ಆಗಿ ನೋಡೋದಿಲ್ಲ. ಕ್ರೈಮ್ ವಿಲ್ ಬಿಕಮ್ ಎಂಟ್ಯಾಂಗಲ್ಡ್ ವಿತ್ ಲೈಫ್. ಪ್ರತಿಯೊಂದು ಇದರ ಜೊತೆಗೆ ಅದರಿಂದ ನಿಮಗೆ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ, ಪಾಲಿಟಿಕ್ಸಲ್ಲಿ ಎಂಟ್ರ್ ಆಗ್ತದೆ, ಇನ್ನೇನು ರಿಲಿಜಿಯನ್ ಬರುತ್ತೆ ನಂಬರ್ 1 ಪ್ರತಿಯೊಂದರಲ್ಲಿ. ಎಲ್ಲ ಆಗಿ ಎಂಟ್ಯಾಂಗಲ್ ಆಗೋದಕ್ಕಿಂತ ಇಫ್ ಯು ಕ್ಯಾನ್ ಲುಕ್ ಎಟ್ ಕ್ರೈಮ್ ಆ್ಯಸ್ ಕ್ರೈಮ್, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ, ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಸಣ್ಣ ಪ್ರಾಬ್ಲಮ್ ಅಲ್ಲೇ ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿ ನಾನೀಗ ಕರ್ನಾಟಕಕ್ಕೆ ಬಂದೆ. ಬ್ಯಾಂಗ್ಳೂರು, ಮಂಡ್ಯ, ಮೈಸೂರು ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಮಂಗಳೂರಿಗೆ ಬಂದೆ. ವೆನ್ ಕಂಪೇರ್ ಟು ಅದರ್ ಪ್ಲೇಸಸ್, ಮೈಸೂರು, ಮಂಡ್ಯ ಅದೆಲ್ಲ ನೋಡುವಾಗ ಮಂಗಳೂರಲ್ಲಿ ದ ಎಜುಕೇಷನ್ ಲೆವೆಲ್ ಇದೆ ಅಲ್ವಾ, ದಟ್ ಈಸ್ ಫಾರ್ ಬೆಟರ್ ದ್ಯಾನ್ ಎನಿವೇರ್ ಇನ್ ಕರ್ನಾಟಕ ಅಂತ ಹೇಳಬೇಕು. ಎಜುಕೇಷನ್ ಲೆವೆಲ್ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದು ಚಿಕ್ಕ ಮಕ್ಕಳಾಗಲಿ, ಈವನ್ 11th 12th ಓದುವ ಮಕ್ಕಳಾಗಲಿ
ಜಸ್ಟ್ ಲೈಕ್ ದ್ಯಾಟ್ ಒಂದು 4-5 ಲ್ಯಾಂಗ್ವೇಜ್ ಮಾತಾಡ್ತಾರೆ. ತುಳು ಅಂತ ಒಂದು ಇದ್ದೇ ಇರುತ್ತೆ, ಕನ್ನಡ ನಮ್ಮ ರಾಜ್ಯ ಭಾಷೆ ಮಾತಾಡ್ತಾರೆ, ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದು ಬಿಟ್ಟು ಹಿಂದಿ. ಈಗ ನಾವೆಲ್ಲ ನೋಡುವಾಗ ನಾವೆಲ್ಲ ಸುಧೀರ್ ಅವರು ಮಾತಾಡುವಾಗ ಕೇಳ್ತಾ ಇದ್ರು 90% ಪ್ಲಸ್ ನೀವು ಮಾತಾಡ್ತಾ ಇದ್ರಿ, 80% ಬಗ್ಗೆ ನೀವು ಮಾತಾಡಲಿಲ್ಲ ಅಂತ. ನಾನು ಅದ್ರ ಜೊತೆಲಿ ಇನ್ನೊಂದು ಸೇರಿಸ್ಕೊಳ್ತೀನಿ, ನಾವೆಲ್ಲ ತುಂಬ ಒಂದು ರಿಮೋಟ್ ವಿಲೇಜಲ್ಲಿ ಓದಿ ಈ ಸ್ಟೇಜಿಗೆ ನಾವು ಬಂದಿರೋರು. ನಾವೆಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಏನಿದೆಯೋ ಆ ಮೀಡಿಯಮ್ ಮಾತ್ರ ಇತ್ತು, ಅದು ಓದಿ ದೆನ್ ಆಮೇಲೆ ಕಾಲೇಜಲ್ಲಿ ಓದಿ ಮತ್ತೆ ಸಿವಿಲ್ ಸರ್ವಿಸಲ್ಲಿ ನಾವು ಕ್ಲಿಯರ್ ಮಾಡಿ ಬಂದಿದ್ದೀವಿ. ಬಟ್ ಇಲ್ಲಿ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ, ಮಂಗಳೂರಿಗಂತ ಒಂದು ಇಟ್ ಈಸ್ ಎಜುಕೇಷನಲ್ ಹಬ್, ಇಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ. ಸೊ ಇಲ್ಲಿ ಇರೋರು ನಾನು ನೋಡಿದ್ರೆ ತುಂಬ ಚೆನ್ನಾಗಿ ಓದ್ತಾರೆ, ಬಟ್ ಸರ್ವಿಸ್ಗೆ ಬರುವವರು ಬಹುಶಃ ತುಂಬ ಕಮ್ಮಿ ಇದ್ದಾರೆ. ಬಿಸ್ನೆಸ್ ಮಾಡ್ತಾರೆ, ಡಾಕ್ಟರ್ ಆಗ್ತಾರೆ, ಬೇರೆ ಬೇರೆ ಸರ್ವಿಸ್. ನಾವು ಏನು ಆಲ್ ಇಂಡಿಯಾ ಸರ್ವಿಸ್ಗೆ ಮಾತ್ರ ಬರಬೇಕು, ಬೇರೆ ಸರ್ವಿಸ್ಗೆ ಬರೋವಾಗ ಆಗಲೇಬೇಕು. ಆ್ಯಂಡ್ ಇನ್ನೊಂದು ವಾಕಿ ಟಾಕಿ ಫಸ್ಟು ನಮ್ಮಲ್ಲಿ ಕೊರತೆ ಇತ್ತು. ಈಗ ಎಲ್ಲ ಕಂಪ್ಲೀಟ್ GPS ಆಕ್ಟಿವೇಟೆಡ್ ವಾಕಿ ಟಾಕೀಸ್ ತೊಗೊಂಡಿದ್ದೀವಿ, ಅಂದರೆ ಟ್ರಕ್ ಹೋಗಿ ಬರುವುದು ತನಕ. ಬಿಕಾಸ್ ಕುದುರೆಮುಖ ಕಡೆ ನಮ್ಗೆ ಸಿಗ್ನಲ್ನ ಸಿಗೋದಿಲ್ಲ. ನಮಗೂ ಸಹ ಈ ವರ್ಕ್ ಪ್ರೆಸರಲ್ಲಿ ನಾವು ಸಿಗ್ನಲ್ ಇಲ್ಲದೆ ಒಂದು ಕಡೆ ಹೋಗ್ಬೇಕಂದ್ರೆ ಕುದುರೆಮುಖ ಕಡೆ ಹೋಗ್ಬಿಡ್ಬೋದು, ಸಿಗ್ನಲ್ ಇರೋದಿಲ್ಲ ಅಲ್ಲಿ ಜನರಲಿ ಸಾಮಾನ್ಯವಾಗಿ. ಇಟ್ ಇಸ್ ಅ ಪ್ರಿಸ್ಟೈನ್ ಎನ್ವಿರಾನ್ಮೆಂಟ್, ಸೋಲಾರ್ ಫಾರೆಸ್ಟ್ ಇದೆ. ಸೊ ಈಗ ಅದರಲ್ಲಿ ವಾಕಿ ಟಾಕಿ ವ್ಯವಸ್ಥೆಗಳು ಆ್ಯಂಡ್ ಮೆಡಿಕಲ್ ಏಡ್, ಏನು ಒಂದು ಫಸ್ಟ್ ಏಡ್ ಕಿಟ್ ತೊಗೊಂಡು ಹೋಗಬೇಕಂತೆಲ್ಲ SOP ಇದೆ. ಇದು ಎಲ್ಲ ಕಂಪ್ಲೀಟಾಗಿ ಪಾಲನೆ ಮಾಡಿದ್ದೀವಿ. ಇದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಜಸ್ಟ್ ಕೆಲವು ಸಾರಿ ಒಳಗಡೆ ಹೋಗ್ತವ್ರ ಅಪ್ ಆ್ಯಂಡ್ ಡೌನ್ 28-30 ಕಿಲೋಮೀಟರ್ಸ್ ಎಲ್ಲ ಇರುತ್ತೆ. ಕುದುರೆಮುಖ ಟ್ರಕ್ಕೆಲ್ಲ ಇಟ್ ಇಸ್ ಒನ್ ಆಫ್ ದ ಹಾರ್ಡೆಸ್ಟ್ ಟ್ರಕ್, ಅಂದರೆ ಹೋಗಿ ಬರಲಿಕ್ಕೆ ಒಂದಿನ ಖಂಡಿತ ಬೇಕೇ ಬೇಕು. ಆ್ಯಂಡ್ ಜಸ್ಟ್ ಲೈಕ್ ದ್ಯಾಟ್ ನಾವು ಬರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಫಿಸಿಕಲ್ ಇರಬೇಕು. ಆ ಟೈಮಲ್ಲಿ ಕೆಲವು ಸಾರಿ ಈಗ ಮಿಸ್ ಆಗುವ ಸಾಧ್ಯತೆ ಇದೆ. ನಿಮ್ಮೆಲ್ಲ ಈಗ ಮಾಧ್ಯಮಗಳಲ್ಲಿ ನೀವೆಲ್ಲ ವರದಿ ಮಾಡಿರ್ತೀರಿ, ಅನ್ನು ನೋಡಿರ್ತೀರಿ. 1-2 ಕಡೆ ಟ್ರೆಕ್ಕಿಂಗ್ ಹೋದವರು ಮಿಸ್ ಆದರು, 2 ಡೆತ್ ಸಹ ಆಯಿತು. ಹಂಗಾಗಿರೋದು ಈಗ ಬಾರ್ ಕೋಡಿಂಗ್ ನಾವು ಮಾಡಿದ್ದೀವಿ. ಟ್ರಕ್ ರೂಟ್ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಬಾರ್ ಕೋಡ್ ಇದೆ. ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಾವು ಎಲ್ಲಿ ನಿಂತಿದ್ದೀವಿ ಆ್ಯಂಡ್ ನಿಯರೆಸ್ಟ್ ಪ್ಲೇಸ್ ನಮಗೀಗ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ಆ ನಿಯರೆಸ್ಟ್ ಪ್ಲೇಸ್ ಗೊತ್ತಾಗುತ್ತೆ. ಪ್ಲಸ್ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ವಿತೌಟ್ ಕನೆಕ್ಟಿವಿಟಿ ಯಾರ ಕಾಂಟ್ಯಾಕ್ಟ್ ಮಾಡಬೇಕು, ಆ್ಯಂಡ್ ಟಾಯ್ಲೆಟ್ ಫೆಸಿಲಿಟಿ ಎಲ್ಲಿದೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲಿದೆ, ಬೇಸ್ ಕ್ಯಾಂಪ್ ಎಲ್ಲಿದೆ, ಈ ಎಲ್ಲ ಮಾಹಿತಿನ ಕೊಟ್ಟು ನಾವು ಆ್ಯಕ್ಚುಲಾಗಿ ಪ್ರಾರಂಭ ಮಾಡಿ ಜಸ್ಟ್ 1 ವೀಕ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟ್ ಇತ್ತು, ತಾವುಗಳೆಲ್ಲ ಬರಬೇಕು. ಒಂದು ದಿನ ನಾನು ಟ್ರೆಕ್ಕಿಂಗ್ ನಮ್ಮ ಅರಣ್ಯ ಇಲಾಖೆ ವತಿಯಿಂದ, ಮಂಗಳೂರು ವೃತ್ತದ ವತಿಯಿಂದ ಕುದುರೆಮುಖದಲ್ಲಿ ನಾನು ಒಂದು ಟ್ರೆಕ್ಕಿಂಗ್ ವ್ಯವಸ್ಥೆ ಮಾಡ್ತೀನಿ. ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಇದೆ, ಅಂದರೆ ಒಂದು ದಿನಕ್ಕೆ 300 ಜನಕ್ಕೆ ಮೇಲೆ ನಾವು ಒಂದು ಟ್ರಕ್ ರೂಟಲ್ಲಿ ಅಲೌ ಮಾಡುವುದಿಲ್ಲ. ಸೊ 8 ಟ್ರಕ್ ರೂಟ್ ಅಂತ ಹೇಳಿದರೆ 2400 ಮೆಂಬರ್ಸ್ ಮೇಲೆ ನಾವು ಮಾಡುವುದಿಲ್ಲ, ಆನ್ಲೈನ್ ರಿಸರ್ವೇಷನ್ನೇ ಆಗ್ತಾ ಇದೆ. ಬಟ್ ಇದು ಸ್ಪೆಷಲ್ ಆಗಿ ಒಂದು ರೂಟ್ ಕುರಿಂಜಾಲ್ ಅಂತ ಒಂದು ಪೀಕ್ ಇದೆ ಕುದುರೆಮುಖಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ಈವನ್ ಏಜ್ ಆದವರು ಅಲ್ಲಿ ನಡಿಬಹುದು, ಚಿಕ್ಕ ಮಕ್ಕಳು ನಡಿಬೋದು. ಸೊ ಐ ಇನ್ವೈಟ್ ಆಲ್ ಆಫ್ ಯು, ದಯವಿಟ್ಟು ಬನ್ನಿ, ಒಂದಿನ ನಾನು ಅರೇಂಜ್ ಮಾಡಿಕೊಡ್ತೀನಿ. ನೀವು ಹೋಗಿ ಬಂದರೆ ಒಂದು ಟ್ರೆಕ್ಕಿಂಗ್ ಮಾಡೋದು ಒಂದು ನಮ್ಮ ಎಂಡ್ಯೂರೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದು. ಬಟ್ ಪರಿಸರ ಹೆಂಗಿದೆ, ನಮ್ಮ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತ ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶನೇ ಸಿಗುತ್ತೆ. ಮಾಧ್ಯಮದವರು ಈಗ ಸುಳ್ಳು ಸುದ್ದಿಯ ಜೊತೆಗೆ ಹೇಗೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ, ಯಾವ ಸ್ವರೂಪದಲ್ಲಿ ಸುಳ್ಳು ಸುದ್ದಿಯನ್ನು ಕಡಿಮೆ ಮಾಡೋದ್ರ ಕಡೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪತ್ರಿಕೆಗಳವರು ಬಹಳ ಸುಲಭವಾಗಿ ನಮಗೆ TV ಚಾನೆಲ್ ಅವ್ರುಗಳಿಗೆ ಹೇಳ್ತಾರೆ, ನಮ್ಮಿಂದಾಗಿ ಅಲ್ಲ, ಇದು ನಿಮ್ಮಿಂದಾಗಿನೇ ಜಾಸ್ತಿ ಆಗಿರೋದು ಅಂತ ಹೇಳ್ತಾರೆ. ಪತ್ರಿಕೆಗಳವರು ಹೌದು, ಪತ್ರಿಕೆಗಳಲ್ಲಿ ಏನಾಗುತ್ತೆ, ನಿಮಗೆ ಸಂಜೆಯ ತನಕ ಇರುವಂತಹ ರಿಪೋರ್ಟ್ ಮಾಡೋದಕ್ಕಿರುವಂತಹ ಅವಕಾಶಗಳು. ಈಗ ಸಂಜೆ ಪತ್ರಿಕೆಗಳಿಗೂ ಬೆಳಗಿನ ಪತ್ರಿಕೆಗಳಿಗೂ ಹೋಲಿಕೆ ಮಾಡಿದಾಗ ಸಂಜೆ ಪತ್ರಿಕೆಗಳಿಗಿರುವಂಥದ್ದು ಅವರು ಫಾಸ್ಟ್ ನ್ಯೂಸ್ ಕೊಟ್ಟಿರ್ತಾರೆ, ಅವರಲ್ಲಿ ಹೋಗಿರಬಹುದಾಗಿರುವಂತಹ ತಪ್ಪುಗಳು ಬೆಳಗಿನ ಸುದ್ದಿಯಲ್ಲಿ ಕೊಡುವಂಥವ್ರಿಗೆ ಕಡಿಮೆ ಮಾಡೋದಕ್ಕೆ ಅವಕಾಶಗಳಿರ್ತವೆ. ಆದರೆ ಸಂಜೆ ಪತ್ರಿಕೆಗಳಿಗಿಂತಲೂ ಕೂಡ ಕಡಿಮೆ ಅವಕಾಶ ಇರುವಂಥದ್ದು TV ಚಾನೆಲ್ಗಳಿಗೆ. ಇಲ್ಲೇನಾಗುತ್ತೆ, ಸಿಂಪಲ್ ಆಗಿ ಯಾವುದೇ ಒಂದು ಘಟನೆ ನಡೆದಾಗ ಇಮಿಡಿಯೇಟ್ ಆಗಿ ಅದರಲ್ಲಿ ಅದನ್ನು ರಿಪೋರ್ಟ್ ಮಾಡುವಂಥದ್ದಾಗತ್ತೆ. ಇದು ರಿಪೋರ್ಟ್ ಆಗ್ತಾ ಇದ್ದಂಗೆನೆ ಅಲ್ಲಿ ವಿಶೇಷವಾಗಿ ಕೊಲೆಯ ವಿಚಾರಗಳು ಬಂದಾಗ ಅಲ್ಲಿರುವಂತಹ ಹೆಸರುಗಳ ಆಧಾರದ ಮೇಲೆ ಗೊತ್ತಾಗುತ್ತೆ ಆತ ಹಿಂದೂನೋ ಅಥವಾ ಮುಸಲ್ಮಾನನೋ ಅಥವಾ ಕ್ರಿಶ್ಚಿಯನ್ನೋ ಬೇರೆ ಯಾವುದು ಅಂತ ಗೊತ್ತಾಗುತ್ತೆ. ಆದರೆ ಅದರ ಜೊತೆಗೆ ಅದು ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ಬಳಕೆ ಮಾಡುವಂತಹದ್ದು ಶುರುವಾಗುತ್ತೆ. ಅದರ ಆಧಾರದ ಮೇಲೆ ರಿಪೋರ್ಟಿಂಗ್ ಆಗುವಂಥ ಶುರುವಾಗುತ್ತೆ. ಬಹುಶಃ ಈ ಎಲ್ಲ ಘಟನೆಗಳಿಗೆ ಕಾರಣಗಳಾಗ್ತಾ ಇರುವಂಥದ್ದು ಯಾವ ವಿಚಾರವನ್ನು ಅವತ್ತು ಆಗ ಕಮಿಷನರ್ ಅವರು ಹೇಳಿದ್ರಲ್ಲ, ಆ ವಿಚಾರಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ನಮ್ಮ ಈ ರೀತಿಯಾದಂತಹ ಪದ ಬಳಕೆಗಳು ಅನ್ನೋದನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕಾಗುತ್ತೆ. ಅದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ಆದರೆ ಸುಳ್ಳು ಸುದ್ದಿಯನ್ನ ತಡೆಯುವಂತಹ ನಿಟ್ಟಿನಲ್ಲಿ ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿಗಳು ದೊಡ್ಡ ಮಟ್ಟದಲ್ಲಿರುವಂಥದ್ದು. ನಾವು ಹೇಗೆ ಯಾವ ಸ್ವರೂಪದಲ್ಲಿ ನಾವು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥರ ಆಧಾರದ ಮೇಲೆನೆ ನಾವು
ಸತ್ಯಕ್ಕೆ ಹತ್ತಿರವಾದಷ್ಟು ಸುದ್ದಿಯನ್ನು ಸಾಕಷ್ಟು ಮಟ್ಟದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಎಲ್ಲವೂ ಪರಿಪೂರ್ಣವಾಗಿ ಸತ್ಯವನ್ನೇ ಕೊಡ್ತಾ ಇರ್ತಾರೆ, ಪರಿಪೂರ್ಣವಾಗಿ ಸತ್ಯವೇ ಮಾತ್ರನೇ ಅಲ್ಲಿ ರಿಪೋರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಅದು ಪತ್ರಿಕೆಗಳ ವಿಚಾರದಲ್ಲೂ ಆಗಿರೋದಿಲ್ಲ, ಅದು ಚಾನೆಲ್ಗಳ ವಿಚಾರದಲ್ಲೂ ಆಗಿರೋದಿಲ್ಲ. ಆದರೆ ಬಹಳಷ್ಟು ಸತ್ಯಕ್ಕೆ ಹತ್ತಿರವಾಗಿರತಕ್ಕಂತಹ ಸುದ್ದಿಯನ್ನು ಕೊಡುವಂಥದ್ದನ್ನು ಆಗುತ್ತೆ. ಅನೇಕ ಸಂದರ್ಭದಲ್ಲಿ ಇಂಟರ್ಪ್ರಿಟೇಷನ್ಗಳು ಚೇಂಜ್ ಆಗ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಿರ್ತಕ್ಕಂತಹ ಕೋಟನ್ನು ಬಿಟ್ಟು ಬೇರೆ ಯಾವುದನ್ನು ಮಾತ್ರನೇ ಅಲ್ಲಿ ಬಂದಿರುವಂತಹ ಪತ್ರಕರ್ತ ತಾನು ಅಂದಾಜಿಸಿದ ರೀತಿಯಲ್ಲಿ ರಿಪೋರ್ಟ್ ಬರೆದಿರಬಹುದು. ಈ ರೀತಿಯಾದಂತಹ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇಂಥವುಗಳನ್ನು ನಾವು ಎಚ್ಚರಿಕೆಯಿಂದ ನೋಡಬೇಕಾಗಿರುವಂಥದ್ದು. ಈ ವಿಚಾರದಲ್ಲಿ ಪತ್ರಕರ್ತರು ಬಹಳ ಮುಖ್ಯವಾಗಿ ನಮ್ಮ ಜವಾಬ್ದಾರಿ ಏನು, ಸಮಾಜಕ್ಕೆ ಮಾಧ್ಯಮವಾಗಿ ನಾವು ಸುದ್ದಿಯನ್ನು ತಲುಪಿಸುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಹಿರಿಯ ಪತ್ರಕರ್ತ ವಿಶೇಷವಾಗಿ ಚಿದಂಬರ ಬೈಕಂಪಾಡಿ ಅವರಿದ್ದಾರೆ. ಅವರ ಬರಹಗಳನ್ನು ನಾನು ವಿದ್ಯಾರ್ಥಿಯಾಗಿದ್ದಾಗ ಓದಿಕೊಂಡು ಬಂದಂಥವನು. ಹಾಗೆಯೇ ತಾರನಾಥ್ ನನ್ನ ಕಲೀಗಾಗಿದ್ದಂಥವ್ರು. ನಾವು TV9 ಆರಂಭದ ದಿವಸಗಳಲ್ಲಿ ಕಲೀಗಾಗಿದ್ದಂಥವ್ರು ಅವರು. ನಮ್ಮ ಹರೀಶ್ ಬಂಟ್ವಾಳ್ರು ಇದ್ದಾರೆ, ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರು. ಇವರೆಲ್ಲರೂ ಕೂಡ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ, ಸುಳ್ಳು ಸುದ್ದಿ ಅನ್ನುವಂಥದ್ದನ್ನು ತಡೆಯುವ ಕೆಲಸವನ್ನ ಪತ್ರಕರ್ತ ತನ್ನದೇ ನೆಲೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತಾ ಬರ್ತಾ ಇರ್ತಾನೆ. ಹಾಗೆ ಅಂತೇಳಿ ಪರಿಪೂರ್ಣವಾಗಿ ಸುಳ್ಳು ಸುದ್ದಿಯನ್ನು